ಹೊಡೆದಿರೋ ಮನೇಲಿ ಇರೋದೇ ಕಷ್ಟ. ಅಂಥದ್ರಲ್ಲಿ ನೆಮ್ಮದಿಯಾಗಿ ಹೇಗಿರ್ಲಿರಾ? ನೀ ಅದೇನು ಮಾಡ್ತೀಯೋ ಗೊತ್ತಿಲ್ಲ. ನನ್ನ ಸೊಸೆ ನನ್ನ ಮನೆಗೆ ವಾಪಸ್ ಬರಬೇಕು. ಈ ಮನೆ ಮತ್ತೆ ನಂದು ಗೋಕುಲ ಆಗಬೇಕು. ಹೇಳು, ಮನೆ ಬಿಟ್ಟು ಹೋಗಿರೋ ನನ್ನ ಸೊಸೆನ ವಾಪಸ್ ಕರ್ಕೊಂಡು ಬರ್ತೀಯಾರ? ನನ್ನಿಂದ ನಿನ್ನ ಸೊಸೆ ಕೋಪ ಮಾಡ್ಕೊಂಡು ಈ ಹೊಸಲು ದಾಟಿದಾಳೆ. ಮತ್ತೆ ಅವಳು ಖುಷಿಯಾಗಿ ಈ ಹೊಸಲೊಳಗೆ ಬರೋ ಹಾಗೆ ನಾ ಮಾಡ್ತೇನೆ. ನನಗೆ ಎಷ್ಟು ಖುಷಿ ಆಗ್ತದೆ ಅಂದ್ರೆ ನನ್ನ ಲೈಫಲ್ಲಿ ನನಗೆ ಇಷ್ಟು ಖುಷಿ ಆಗೇ ಇರಲಿಲ್ಲ. ಅಕ್ಕ ಬನ್ನಿ, ಇದೇ ಖುಷಿಗೆ ನಾವು ಸೆಲ್ಫಿ ತೆಕ್ಕೊಳ್ಳೋಣ. ಆ ಲೀಲಾ ಇಷ್ಟು ಬೇಗ ಮನೆಗೆ ಹೋಗ್ತಾಳೆ ಅಂತ ಅನ್ಕೊಂಡೇ ಇರಲಿಲ್ಲ. ಅಕ್ಕ ಇದೇನಕ್ಕ ಇದು? ಇಷ್ಟು ಒಳ್ಳೆ ಕೆಲಸ ಮಾಡಿ ಏನು ಗೊತ್ತೇ ಇಲ್ಲ ಅನ್ನೋ ಹಾಗೆ ಕೂತಿದ್ದೀರಾ? ಓ ಗೊತ್ತಾಯ್ತು ಬಿಡಿ, ಸಕ್ಸಸ್ ಎಂದೇ ಇರೋ ಸೀಕ್ರೆಟ್ ಇದು. ಸಾಧನೆ ಮಾಡಿರೋರೆಲ್ಲ ನಾನು ಸಾಧನೆ ಮಾಡಿದ್ದೀನಿ ಅಂತ ಹೇಳ್ಕೊಂಡು ಓಡಾಡಲ್ಲ, ಕರೆಕ್ಟ್ ಅಲ್ವಾ? ನಿಮ್ಮಿಂದ ಕಲಿಯೋದು ತುಂಬಾ ಇದೆ ಅಕ್ಕ. ನಾವು ಮಾಡೋ ಕೆಲಸನ ಪರ್ಫೆಕ್ಟ್ ಆಗಿ ಮಾಡಿ ಅದಕ್ಕೆ ಸಕ್ಸಸ್ ಸಿಕ್ಕಿದ್ರೆ ಜನನೇ ಮಾತಾಡ್ಕೋತಾರೆ. ಅದಕ್ಕೆ ಪರ್ಫೆಕ್ಟ್ ಎಕ್ಸಾಂಪಲ್ ನೀವೇ. ಸಾಕು, ಎಷ್ಟು ಹೊಗಳ್ತೀಯ? ಇದೇನಕ್ಕ ಹೀಗಂತಿದ್ದೀರಾ? ನೀವ್ ಮಾಡಿರೋದೇನ್ ಚಿಕ್ಕ ಸಾಧನೆನಾ? ಯಾರ ಮಾತು ನಮ್ದಿರೋ ಏಜೆ ಮುಂದೆ ಲೀಲಾ ಅವ್ರ ತಂದೆನ ವಿಲನ್ ಮಾಡಿದೀರಾ. ಅದನ್ನ ಏಜೆ ನಂಬೋ ಹಾಗೆ ಮಾಡಿದೀರಾ. ಎಲ್ಲಾ ವಿಷಯದಲ್ಲೂ ಅಳ್ದು ತೂಗಿ ಡಿಸಿಷನ್ ತಗೊಳ್ಳೋ ಏಜೆ ಲೀಲಾ ಕಪಾಳಕ್ ಬಾರ್ಸೋದಕ್ಕೆ ಟೈಮೇ ತಗೊಳ್ಳಿಲ್ಲ. ಹೊಡ್ತಾ ಕೊಟ್ಟಿದ್ ಕೈ ಏಜೆದೇ ಇರ್ಬೋದು, ಆದ್ರೆ ಅದ್ರ ಹಿಂದಿರೋ ಮಾಸ್ಟರ್ ಬ್ರೈನ್ ನಿಮ್ದೇ ಅಲ್ವಾ ಅಕ್ಕ? ಇಷ್ಟು ದಿನ ನಮ್ ಫೇಲ್ಯೂರ್ ನೋಡಿ ನೋಡಿ ಆ ಲೀಲಾ ಮನೆ ಬಿಟ್ಟು ಹೊರಗಡೆ ಹೋಗೋದಕ್ಕೆ ಚಾನ್ಸೇ ಇಲ್ಲ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀವು ಸೈಲೆಂಟ್ ಆಗಿದ್ಕೊಂಡೆ ಎಲ್ಲಾ ಕೆಲಸ ಮಾಡ್ಬಿಟ್ರಿ. ಆದ್ರೂ ಅಕ್ಕ, ನೀವ್ ಈ ಪ್ಲಾನ್ ಮೊದ್ಲೇ ಮಾಡಿದ್ರೆ ಲೀಲಾ ಇಷ್ಟೊತ್ತಿಗಾಗ್ಲೇ ಮನೆ ಬಿಟ್ಟು ಹೊರಟೋಗಿರ್ತಿದ್ಲಲ್ವಾ? ಯಾಕೆ ಹೀಗ್ ಮಾಡಿದ್ರಿ? ಟೈಮ್ ಸರು. ನಮಗ್ ಬೇಕಾಗಿರೋ ಟೈಮ್ ಬರೋ ತನಕ ನಾವು ಟೈಮ್ ತಗೊಂಡು ಕಾಯ್ತಾ ಇರ್ಬೇಕು. ಬರೋ ಟೈಮು ನಮಗೋಸ್ಕರ ಸರಿಯಾದ ಟೈಮ್ನಲ್ಲಿ ಟೈಮ್ ತಗೊಂಡು ಬರುತ್ತೆ. ಆ ಟೈಮು ಈಗ ಬಂದಿದೆ ಅಷ್ಟೇ. ಅಕಸ್ಮಾತ್ ಟೈಮ್ ಏನಾದ್ರೂ ಕೈ ಕೊಟ್ಟು ಎಲ್ಲ ಉಲ್ಟಾ ಪಲ್ಟಾ ಆಗಿದ್ರೆ ನಾವು ಸುಮ್ಮನೆ ಇದ್ಬಿಡ್ಬೇಕಾಗಿತ್ತಾ? ಅದು ನೀವಿಬ್ರು ಮಾಡೋ ಕೆಲಸ. ಆದ್ರೆ ಈ ದುರ್ಗಾ ಅಷ್ಟು ಸುಲಭವಾಗಿ ಸೋಲು ಒಪ್ಕೊಳ್ಳೋಳಲ್ಲ. ನನ್ನ ಶತ್ರು ಗೆಲ್ತಿದ್ದಾರೆ ಅನ್ನೋ ಒಂದು ಸಣ್ಣ ಸುಳುವು ಸಿಕ್ಕರೂ ಸಾಕು, ಆಟದಲ್ಲಿ ನಾನು ಕೊಡೋ ಏಟಿಗೆ ನಾನು ಕಣ್ಣು ಬಿಡೋ ಅಷ್ಟರಲ್ಲಿ ಶತ್ರು ಕಣ್ಮರೆ ಆಗಿ ಹೋಗಿರ್ತಾರೆ. ನನ್ನ ಕಣ್ಣು ಎದುರಿಗಿದ್ರು ನನ್ನ ಕಾಲ್ ಕೆಳಗಿರ್ತಾರೆ. ಅಬ್ಬಬ್ಬಬ್ಬಬ್ಬಾ, ದುರ್ಗಾ ಅನ್ನೋ ಹೆಸರು ನಿಮಗ್ ಪರ್ಫೆಕ್ಟ್ ಆಗಿ ಸೂಟ್ ಆಗುತ್ತೆ ಅಕ್ಕ. ಆ ಲೀಲಾ ಮನೆ ಬಿಟ್ಟು ಹೋಗುವಾಗ ಆಡಿದ ಮಾತ್ ನೋಡಿದ್ರೆ ಅವಳು ಪಕ್ಕಾ ವಾಪಸ್ ಬರೋದಕ್ಕೆ ಚಾನ್ಸೇ ಇಲ್ಲ ಅಂತ ಅನ್ಸತ್ತೆ. ಎಕ್ಸಾಕ್ಟ್ಲಿ. ಹಬ್ಬಾ, ಇನ್ ಮುಂದೆ ನಮಗಾಗ್ಲಿ ನಮ್ಮ ಮನೆಗಾಗ್ಲಿ ಅವಳಿಂದ ಯಾವ ಪ್ರಾಬ್ಲಮೂ ಇರೋದಿಲ್ಲ. ಅಕ್ಕ, ಮುಂದೆ ಏನ್ ನಿಮ್ ಪ್ಲಾನು?
ಈಗ ತಾನೇ ಬೆಂಕಿ ಹತ್ಕೊಂಡಿದೆ, ನಿಧಾನಕ್ಕೆ ಸುಡಕ್ ಶುರು ಆಗ್ಲಿ. ಅದೇ ಬಿಸಿಲಿ ಬೇರೆ ಏನ್ ಬೇಯಿಸ್ಬೇಕು ಅಂತ ಆಮೇಲೆ ಯೋಚನೆ ಮಾಡೋಣ. ಕರೆಂಟ್ ಇಲ್ವಾ? ಅಕ್ಕಪಕ್ಕದ ಮನೆಯಲ್ಲ ಲೈಟ್ ಇದೆ. ಓ, ಸ್ವಿಚ್ ಹಾಕಿಲ್ಲ. ಯಾಕಮ್ಮ ಕತ್ಲಲ್ಲಿ ಕೂತಿದ್ದೀರಾ? ಕತ್ಲೆನಲ್ಲಿ ಮುಖ ಕಾಣಲ್ವಲ್ಲ, ಅದಕ್ಕೆ. ಯಾಕಮ್ಮ ಈ ತರ ಕೊರಗ್ತಿದ್ಯಾ? ಚುಕ್ಕಿ, ನೀನಾದ್ರೂ ಹೇಳ್ಬೇಕು ತಾನೆ ಅಮ್ಮಂಗೆ. ನಂಗೂ ಯಾಕೋ ಕತ್ಲೆನೇ ಇಷ್ಟ ಆಗ್ಬಿಟ್ಟಿದೆ ಅಕ್ಕ. ಬಾಯ್ಲಿ. ಆಗಿದ್ದಾಯ್ತು ಅಂತಾನು ಹೇಳೋದಕ್ಕಾಗಲ್ಲ, ಆಗಿರೋದ್ನ ಮರ್ತ್ಬಿಡಿ ಅಂತಾನು ಹೇಳೋದಕ್ಕಾಗಲ್ಲ. ಹಾಗಂತ ಈಗ ಅದ್ಕೊಂತ ಕೂರೋದಕ್ಕಾಗತ್ತ ಅಮ್ಮ? ನಮ್ಮ ಮನೆಯವ್ರಿಗೆ ನಾವ್ ಮುಖ ತೋರ್ಸ್ಲಿಲ್ಲ ಅಂದ್ರೆ ಹೊರಗಡೆ ಜನರಿಗೆ ನಾವ್ ಹೇಗ್ ಮುಖ ತೋರ್ಸಕ್ಕಾಗತ್ತೆ? ಅವ್ರ ಮನೆ ಕಾಲಿಡ್ಬೇಕಾದ್ರೆ ಅಷ್ಟು ಚೆನ್ನಾಗಿ ಕರ್ಕೊಂಡ್ರು. ಹೊರಟು ಬರ್ಬೇಕಾದ್ರೆ ನಿಮ್ಮಪ್ಪ ಯಾರಿಗೂ ಮುಖ ತೋರಿಸದೆ ತಲೆ ತಗ್ಗಿಸ್ಕೊಂಡು ಬಂದ್ರು. ಇದನ್ನೆಲ್ಲ ನೋಡಿ ಹೇಗೆ ಸುಮ್ಮನೆ ಇರಕ್ ಸಾಧ್ಯ? ಅಮ್ಮ, ಅಪ್ಪಂಗೆ ನಾವ್ ಧೈರ್ಯ ಹೇಳ್ಬೇಕು. ನಾವೇ ಹೀಗ್ ಮಾಡಿದ್ರೆ ಅವ್ರ ಗತಿ ಏನಾಗ್ಬಾರ್ದು. ಹೌದು, ಅಪ್ಪ ಎಲ್ಲಿ? ಅವಾಗ ರೂಮ್ಗೆ ಹೋಗಿ ಸೇರ್ಕೊಂಡವ್ರು ಇನ್ನೂ ಹೊರಗೆ ಬಂದಿಲ್ಲ ಅಕ್ಕ. ಏನು, ಅಪ್ಪ ರೂಮ್ ಅಲ್ಲಿದ್ದಾರ? ಅವ್ರೊಬ್ರನ್ನ ಯಾಕೆ ಬಿಟ್ರಿ? ಮೊದ್ಲೇ ಸೂಕ್ಷ್ಮ ಅವರು, ಏನಾದ್ರೂ ಹೆಚ್ಚು ಕಮ್ಮಿ. ಏನು ಗ್ಯಾರಂಟಿ ಹಿಟ್ಲರ್ ಕಲ್ಯಾಣ